ನೀವು ಯಾವುದೇ ಸಿನಿಮಾ ಇನ್ನೊಂದು 50 ವರ್ಷ ಬಿಟ್ಟು ನನ್ನನ್ನು ಕೇಳಿದ್ರು ಮೋಸ್ಟ್ಲಿ ನನ್ನ ಹಾರ್ಟಿಗೆ ವೆರಿ ಕ್ಲೋಸೆಸ್ಟ್ ಸಿನಿಮಾ ಯಾವುದು ಅಂದ್ರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಇದು ನಮ್ಮ ಶಾಲೆ ಇರುವುದಿಲ್ಲ ಅಂತ ಗೊತ್ತುಂಟಾ? ಕರ್ದಕಾಡಲ್ಲಿ ರಾಮಣ್ಣ ರೈ ಕೊಟ್ಟದ್ದು. ಅಂದ್ರೆ ಇನ್ನೆಲ್ಲವೂ ಗೆದ್ದಿರ್ಬೋದು, ದೊಡ್ಡದಾಗಿರ್ಬೋದು, ಅಥವಾ ಕೋಟಿಗಟ್ಟಲೆ ಗೆದ್ದಿರ್ಬೋದು, ಅಥವಾ ನಾವು ಸೋತಿರ್ಬೋದು ಯಾವುದೋ ಸಿನಿಮಾದಲ್ಲಿ, ಅಥವಾ ನನ್ನ ಪರ್ಫಾರ್ಮೆನ್ಸ್ ಇನ್ಯಾವುದೋ ಸಿನಿಮಾದಲ್ಲಿ ಜನ ನೋಡಿ ಹೊಗಳ್ಬೋದೇನೋ. ನನ್ನ ಪರ್ಫಾರ್ಮೆನ್ಸ್ ನಾನು ಯಾವ ಸಿನಿಮಾದಲ್ಲೂ ನಾನು ಇದೇ ಸಿನಿಮಾ ನನ್ಗೆ ಇಷ್ಟ, ಈ ಸಿನಿಮಾದಲ್ಲಿ ನಾನು ಬಹಳ ಚೆನ್ನಾಗಿ ಮಾಡಿದ್ದೀನಿ, ಇವತ್ತವರೆಗೂ ಯಾವ ಸಿನಿಮಾನೂ ಅನ್ಸಿಲ್ಲ. ಏ ಭುಜಂಗ ಬರ, ಒಂದು ಉಗ್ರ ಹೋರಾಟ ಉಂಟು. ಬಟ್ ನನಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನನಗೆ ಎಮೋಷನಲಿ ತುಂಬಾ ಹತ್ತಿರ. ನಮ್ದು ಕಾಸರಗೋಡು. ಸ್ಟ್ರೈಟ್ ಆಗಿ 5 ನಿಮಿಷ, ಪಕ್ಕಕ್ಕೆ 2 ನಿಮಿಷ ಸೈಕಲ್ ಬಿಟ್ಟಿದ್ರೆ ಮುಗಿಯುವಂತ ಊರು. ಡೇ ಇನ್ ಡೇ ಔಟ್ ಆ ಮಕ್ಕಳ ಜೊತೆ ಆಗಿರ್ಬೋದು, ತಂಡದ ಜೊತೆ ಆಗಿರ್ಬೋದು, ಅದರದ್ದು ದುಡ್ಡು ಕಾಸಿನ ವ್ಯವಹಾರ ಆಗಿರ್ಬೋದು, ತುಂಬಾ ಹಾರ್ಟಿಗೆ ಹತ್ರ ನಂಗೆ ಆ ಸಿನಿಮಾ. ಆ ಸಿನಿಮಾನ ಮಾತ್ರ ಮೋಸ್ಟ್ಲಿ ನನ್ನ ಜೀವನದಲ್ಲಿ ನಾನು ಸಾಯೋ ತನಕ ಮರೀದೇ ಇರೋ ಒಂದೇ ಒಂದು ಸಿನಿಮಾ ಅಂದ್ರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಅನಂತನಾಗ ಹೆಂಗೆ ಹೇಳಿದ್ರಪ್ಪ? ಒಳ್ಳೆ ಹೋಟ್ಲ್ ಎಲ್ಲಿದೆ? ಬೆಳಿಗ್ಗೆ ತಿಂದದ್ದು, ಸಂಜೆ ಟಿವಿ ನೋಡಿದ್ದು, ಆಚೆ ತಿರುಗಿದ್ದು ಈಚೆ ತಿರುಗಿದ್ದು. ಆ ಕ್ಯಾರೆಕ್ಟರ್ ಅವರೇ ಮಾಡ್ಬೇಕಂತ ಯಾಕೆ ಅನ್ನಿಸ್ತು? ಅವ್ರ ಭೇಟಿ ಆದ ಹೇಗೆ, ಏನ್ ಕತೆ ಅದು? ಸರ್, ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಸಿನಿಮಾ ಆದಾಗಿಂದ ಅವರು ರಕ್ಷಿತ್ಗೆ ವೆರಿ ಕ್ಲೋಸ್. ರಕ್ಷಿತ್ ಜೊತೆ ಒಂದ್ಸರಿ ರಿಷಬ್ ಹಿಂಗೆ ಹೋದಾಗ ರಿಷಬ್ಗೆ ಅನಂತ್ ಸರ್ ಪರಿಚಯ ಆಗಿದೆ. ಅದಾದ್ಮೇಲೆ ಸ್ಕ್ರಿಪ್ಟ್ ಇದೆ ಅಂತ ಹೇಳಿದಾಗ ಅವರು ಆಯ್ತು ಕಳಿಸಿ ಓದ್ತೀನಿ. ಎಲ್ಲಿಯವರೆಗೆ ಕನ್ನಡದಲ್ಲಿ ಕಲಿಬೇಕು ಅಂತ ಒಬ್ಬ ವಿದ್ಯಾರ್ಥಿ ಶಾಲೆಗೆ ಬಂದು ಕೂರ್ತಾನೋ ಅವನಿಗೆ ಕನ್ನಡದಲ್ಲಿ ಶಿಕ್ಷಣ ಕೊಡೋದು ಸರ್ಕಾರದ ಕರ್ತವ್ಯ. ಶಂಕರ ಇದ್ದಾಗ ಒಂದು 38 ಪೇಜಿಂದ ಒಂದು ಮೋನೋಲಾಗ್ ಮಾಡಿದ್ದೆ ಒಂದು ನಾಟಕದಲ್ಲಿ. ಅದು ಬಿಟ್ರೆ ದಿಸ್ ಇಸ್ ಮೈ ನೆಕ್ಸ್ಟ್ ಚಾಲೆಂಜ್. ಐ ಲವ್ ಟು ಡೂ ದಿಸ್. ಮಾಡೋಣ ಬನ್ನಿ. ಅಂದ್ರೆ ಆ ಕಷ್ಟದ ದಿನಗಳು ನೋಡಿ ಇದೆಲ್ಲ ಒಂದು ಈಗ ತಾನೇ ಬಂದವನಿಗೆ ಲೆಸನ್ ಇದು, ಇನ್ಸ್ಪಿರೇಷನ್ ಆಗ್ಬೇಕು. ಇನ್ಸ್ಪಿರೇಷನ್. ಹೌದು ಹೌದು, ಒಂದು ಪಾಠ. ಅಂದ್ರೆ ಯಾವತ್ತೂ ಕೂಡ ನಾನು ಇಲ್ಲಿ ಕೂತ್ಕೊಂಡು ಇಷ್ಟು ವರ್ಷ ಸರ್ವಿಸ್ ಮಾಡೋದು, ಶಿವ್ ಹಿಂಗೆಲ್ಲ ಆಯ್ತು, ಅಲ್ಲಿ ಹೆಂಗೆಲ್ಲ ಆಗ್ತಾ ಇದೆ. ನಾವು ನೋಡಿ ಮೆಚ್ಚಿಕೊಳ್ಳೋದು ಬಿಡೋದು ಅದು ಆಮೇಲೆ ಪ್ರಶ್ನೆ. ಹೌದು, ಅದ್ರ ಹಿನ್ನೆಲೆಯಲ್ಲಿ ನಡೆದಿರೋ ಸ್ಟೋರಿ ಅಲ್ಲ. ಹೌದು ಹೌದು. ಅದಕ್ಕೆ ನನಗೆ ಎನಿ ಟೈಮ್ ನೀವು ಯಾವುದೇ ಸಿನಿಮಾ ಇನ್ನೊಂದು 50 ವರ್ಷ ಬಿಟ್ಟು ನನ್ನನ್ನು ಕೇಳಿದ್ರು ಮೋಸ್ಟ್ಲಿ ನನ್ನ ಹಾರ್ಟಿಗೆ ವೆರಿ ಕ್ಲೋಸೆಸ್ಟ್ ಸಿನಿಮಾ ಯಾವುದು ಅಂದ್ರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಅಂದ್ರೆ ಇನ್ನೆಲ್ಲವೂ ಗೆದ್ದಿರ್ಬೋದು, ದೊಡ್ಡದಾಗಿರ್ಬೋದು, ಅಥವಾ ಕೋಟಿಗಟ್ಟಲೆ ಗೆದ್ದಿರ್ಬೋದು, ಅಥವಾ ನಾವು ಸೋತಿರ್ಬೋದು ಯಾವುದೋ ಸಿನಿಮಾದಲ್ಲಿ, ಅಥವಾ ನನ್ನ ಪರ್ಫಾರ್ಮೆನ್ಸ್ ಇನ್ಯಾವುದೋ ಸಿನಿಮಾದಲ್ಲಿ ಜನ ನೋಡಿ ಹೊಗಳ್ಬೋದೇನೋ. ನನ್ನ ಪರ್ಫಾರ್ಮೆನ್ಸ್ ನಾನು ಯಾವ ಸಿನಿಮಾದಲ್ಲೂ ನಾನು ಇದೇ ಸಿನಿಮಾ ನನ್ಗೆ ಇಷ್ಟ, ಈ ಸಿನಿಮಾದಲ್ಲಿ ನಾನು ಬಹಳ ಚೆನ್ನಾಗಿ ಮಾಡಿದ್ದೀನಿ ಅಂತ ಇವತ್ತವರೆಗೂ ಯಾವ ಸಿನಿಮಾನೂ ಅನ್ಸಿಲ್ಲ. ಬಟ್ ನನಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನನಗೆ ಎಮೋಷನಲಿ ತುಂಬಾ ಹತ್ತಿರದ ಸಿನಿಮಾ. ಅಂದ್ರೆ ಡೇ ಇನ್ ಡೇ ಔಟ್ ಆ ಮಕ್ಕಳ ಜೊತೆ ಆಗಿರ್ಬೋದು, ಆ ತಂಡದ ಜೊತೆ ಆಗಿರ್ಬೋದು, ಅದರದ್ದು ದುಡ್ಡು ಕಾಸಿನ ವ್ಯವಹಾರ ಆಗಿರ್ಬೋದು, ತುಂಬಾ ಹಾರ್ಟಿಗೆ ಹತ್ರ ನಂಗೆ ಆ ಸಿನಿಮಾ. ಸೊ ಆ ಸಿನಿಮಾನ ಮಾತ್ರ ಮೋಸ್ಟ್ಲಿ ನನ್ನ ಜೀವನದಲ್ಲಿ ನಾನು ಸಾಯೋ ತನಕ ಮರೀದೇ ಇರೋ ಒಂದೇ ಒಂದು ಸಿನಿಮಾ ಅಂದ್ರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಆ ಹೋರಾಟ ಇದೆ ಆ ಸಿನಿಮಾಗೆ. ಉಗ್ರ ಹೋರಾಟ. ಉಗ್ರ ಹೋರಾಟ ಇದೆ. ಉಗ್ರ ಹೋರಾಟ ಎಂತ ಡೈಲಾಗ್ ಅಲ್ಲಿ ಇದೆ, ಲಿಟ್ರಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಅಲ್ವಾ? ಅನಂತನಾಗ ಹೆಂಗೆ ಹೇಳಿದ್ರಪ್ಪ? ಅವರು ಆ ಕ್ಯಾರೆಕ್ಟರ್ ಅವರೇ ಮಾಡ್ಬೇಕಂತ ಯಾಕೆ ಅನ್ನಿಸ್ತು? ಅವ್ರ ಭೇಟಿ ಆದ ಹೇಗೆ, ಏನ್ ಕತೆ ಅದು? ಸರ್, ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಸಿನಿಮಾ ಆದಾಗಿಂದ ಅವರು ರಕ್ಷಿತ್ಗೆ ವೆರಿ ಕ್ಲೋಸ್. ಅಂದ್ರೆ ರಕ್ಷಿತ್ ಅಂದ್ರೆ ತುಂಬಾ ಪ್ರೀತಿ ಅವ್ರಿಗೆ. ಸೊ ರಕ್ಷಿತ್ ಜೊತೆ ಒಂದ್ಸರಿ ರಿಷಬ್ ಹಿಂಗೆ ಹೋದಾಗ ರಿಷಬ್ಗೆ ಅನಂತ್ ಸರ್ ಪರಿಚಯ ಆಗಿತ್ತು. ಸೊ ಅದಾದ್ಮೇಲೆ ಸ್ಕ್ರಿಪ್ಟ್ ಇದೆ ಅಂತ ಹೇಳಿದಾಗ ಅವರು ಆಯ್ತು ಕಳಿಸಿ ಓದ್ತೀನಿ ಅಂತಂದ್ರು. ಅಂಡ್ ನಮಗೆ ಪರ್ಟಿಕ್ಯುಲರ್ಲಿ ಅನಂತ್ನಾಗ್ ಸರ್ ಕಾಸರಗೋಡು ಅವ್ರು ಆಗಿರೋದ್ರಿಂದ ಹಿ ನೋ ದ ಎಮೋಷನ್ಸ್ ಆಫ್ ದಟ್ ಪ್ಲೇಸ್. ಆಸ್ ಅನ್ ಆಕ್ಟರ್ ಅವ್ರು ಏನೇ ಆಗಿರ್ಬೋದು, ಬಟ್ ಆಸ್ ಎ ಪರ್ಸನ್ ಅವ್ರು ತುಂಬಾ ಎಮೋಷನಲಿ ಕನೆಕ್ಟೆಡ್ ವಿತ್ ಕಾಸರಗೋಡು. ಸೊ ರಿಷಬ್ ಅದನ್ನೇ ಹೇಳ್ದ. ಅಂದ್ರೆ ನಮ್ಗೆ ಅವ್ರು ಮೈಸೂರಿಂದ ಬರೋ ಒಬ್ಬ ವ್ಯಕ್ತಿ ಅಂದಿದ ತಕ್ಷಣ ನಾವು ಅಲ್ಲಿಂದ ಯಾರನ್ನ ಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದು, ಯಾವ ಆರ್ಟಿಸ್ಟ್ ಬೇಕಾದ್ರು, ಯಾಕಂದ್ರೆ ಲ್ಯಾಂಗ್ವೇಜ್ ತಲೆನೋವಿಲ್ಲ ನಮ್ಗೆ. ಯಾರನ್ನ ಬೇಕಾದ್ರೂ ಸೆಲೆಕ್ಟ್ ಮಾಡಿ ಒಬ್ಬರನ್ನ ಮೈಸೂರಿಂದ ಈ ಹುಡುಗರು ಹೋಗಿ ಕರ್ಕೊಂಡ್ ಬರ್ತಾರೆ ಅನ್ನೋ ತರ ಇರೋದ್ರಿಂದ ಯಾರನ್ನ ಬೇಕಾದ್ರೂ ಮಾಡ್ಬೋದು. ಬಟ್ ಅನಂತ್ನಾಗ್ ಸರ್ ಯಾಕೆ ಅಂದ್ರೆ ಹಿ ಈಸ್ ಎಮೋಷನಲಿ ಕನೆಕ್ಟೆಡ್ ವಿತ್ ಕಾಸರಗೋಡು. ನಮ್ಗೆ ಆ ತರದ್ ಜನ ಬಂದಾಗ, ಅಂದ್ರೆ ಆ ತರದ್ ಒಬ್ಬ ಆರ್ಟಿಸ್ಟ್ ನಮ್ಗೆ ಸಿಕ್ಕಿದಾಗ, ಎಸ್ ನಮ್ಮ ಅವತ್ತಿನ ಬಡ್ಜೆಟ್ಗೆ ಅಫೋರ್ಡೆಬಲ್ ಅಲ್ಲ ಅವರು. ಫಿಲ್ಮ್ ಬಜೆಟ್ ಅವ್ರದ್ದು. ಹೌದು, ಅಫೋರ್ಡಬಲ್ ಅಲ್ಲ. ಬಟ್ ಅವರು ಕೂಡ ಸ್ಕ್ರಿಪ್ಟ್ ಓದಿದ್ಮೇಲೆ ಹಿ ವಾಸ್ ಸೋ ಥ್ರಿಲ್ಡ್. ನೀವು ನಂಬಲ್ಲ, ರಾತ್ರಿ ಯಾವತ್ತೋ ಒಂದಿನ 11:30-12 ಗಂಟೆಗೆ ನಾನು ರಿಷಬ್ ಎಲ್ಲ ಕೂತಿದೀವಿ. ಫೋನ್ ಬಂತು ಇವನಿಗೆ. ಇವನು ಗಾಬರಿ, ಎಂತ ಮರಿ ಇಷ್ಟೊತ್ತಿಗೆ ಸರ್ ಫೋನ್ ಮಾಡ್ತಾ ಇದಾರೆ ಅಂತ. ಅವಾಗೆಲ್ಲ ಈಗ್ಲೂ ಅಷ್ಟೇ, ಅನಂತ್ ಸರ್ ಅಂದ್ರೆ ಬಂದು ಎದುರಿಗೆ ನಿಂತ್ರೆ ನಮ್ಗೆ ಗಡಗಡನೆ. ಯಾವಾಗ ಬೈತಾರೆ ಯಾವಾಗ ಹೊಗಳ್ತಾರೆ ಗೊತ್ತಿಲ್ಲ, ಯಾಕಂದ್ರೆ ಅವ್ರು ಆ ತರದೊಂದು ಝೋನ್ ಅಲ್ಲಿ ಇರ್ತಾರೆ ಯಾವಾಗ್ಲೂ.
ಫೋನ್ ಬಂದಾಗ ಎತ್ತಿದ ತಕ್ಷಣ ಎಷ್ಟೊತ್ತು ಮಾತಾಡಿದ್ರು ಅಂದ್ರೆ ಸರ್, ಸ್ಕ್ರಿಪ್ಟ್ ಓದಿದ್ರಂತೆ, ಕಂಪ್ಲೀಟ್ ಮಾಡಿದೆ ನಾನು. ಎಂತ ಚಂದ ಇದೆ, ಯಾರು ಪ್ರಯತ್ನ ಮಾಡದೇ ಇರೋ ಒಂದು ಪ್ರಯತ್ನ ಮಾಡ್ತಾ ಇದ್ರು, ನಾನು ಇದ್ರಲ್ಲಿ ಮಾಡ್ತೀನಿ, ನಾನು ಮಾಡ್ತೀನಿ. ಆಮೇಲೆ ಫಿನಾನ್ಷಿಯಲ್ ಮಾತಾಡಕ್ ಹೋದಾಗ್ಲೂ ಈಗ ನಂದು ಇದಿದೆ, ನಿಂದೆ ಎಂತ ಇದೆ ಹೇಳ ಅಂತಂದ್ರು. ನಾನು ಹೇಳಿದೆ, ರಿಷಬ್ ಹೇಳ್ದ, ಅಂದ್ರೆ ತುಂಬಾ ಮಾಡೋದು ಬೇಡ ಶೆಟ್ರೆ ಚೌಕಾಸಿ, ಯಾಕಂದ್ರೆ ನಮ್ಗೆ ಅವರೇ ಫೇಸ್, ಅವ್ರು ಬಿಟ್ರೆ ಇನ್ಯಾರು ಈ ಮಕ್ಕಳು, ಇನ್ಯಾರನ್ನ ಇಟ್ಕೊಂಡು ನಮ್ಗೆ ಫೇಸ್ ಅಲ್ಲ ಇಡೀ ಸಿನಿಮಾ. ಸೊ ತುಂಬಾ ಚರ್ಚೆ ಮಾಡೋದು ಬೇಡ, ನಮ್ಗೆ ಅವ್ರು ಬೇಕು. ಸೊ ನೀವೇನು ಕಂಡು ಮಾತಾಡಿ ಅಂತಂದ್ರು. ಅವರು ಅವಾಗಲೂ ನೀಟಾಗಿ ಹೇಳಿದ್ರು, ಅಂದ್ರೆ ಇದು ನನ್ನ ರೇಟ್, ಇದು ನಿನ್ನ ರೇಟ್, ಮಧ್ಯದಲ್ಲಿ ಇಲ್ಲಿಗೆ ಫ್ರೀಸ್ ಮಾಡೋಣ. ಸರಿ ಸರ್ ಅಂದ್ ಒಂದೇ ಮತ್ತೆ ಜಾಸ್ತಿ ಚರ್ಚೆನೂ ಇಲ್ಲ ಅವ್ರ ಹತ್ರ. ಆ್ಯಂಡ್ ಅವರು ಮಾತಾಡಿಲ್ಲ, ಅವರು ನಾ ಮಾಡ್ತೀನಿ ಹೋಗ ಅಂತಂದ್ರು. ಮೇಡಮ್ ಹತ್ರ ಮಾತಾಡ್ತಿದ್ವಿ ಆ್ಯಂಡ್ ಹೇಳಿದ್ವಿ ಹಿಂಗೆ ಆಯ್ತು ಬರ್ತೀನಿ ಹೋಗು ಅಷ್ಟೇ. ನಂಗೆ ಅವ್ರ ಎನರ್ಜಿ ಇದೆಯಲ್ಲ ಆನ್ ದ ಸೆಟ್. ಅವ್ರು ಫಸ್ಟ್ ಡೇ ಬಂದಾಗ ಮಕ್ಳು ಯಾರು ಆಕ್ಟಿಂಗ್ ಮಾಡ್ಲಿಲ್ಲ, ಹೆದ್ರಿ. ಅಂದ್ರೆ ಅನಂತ್ ಸರ್ನ ಟಿವಿಲಿ ನೋಡ್ತಿದ್ರಲ್ಲ ಇವರೆಲ್ಲ, ಈಗ ಹಿಂಗೆ ಬಾಯ್ ಕಳ್ಕೊ. ಮುಂಚಿನ ದಿನದವ್ರಿಗೆ ಚೆನ್ನಾಗಿ ಆಕ್ಟಿಂಗ್ ಮಾಡಿದಾರೆ ಎಲ್ಲಾರು, ಎಲ್ಲ ಮಕ್ಕಳು ಜೋಶಲ್ಲಿ ಇದ್ರು. ಮಕ್ಕಳು ಬಿಟ್ಟಾಗಿ ದೊಡ್ಡವರು ಮೇಸ್ಟರ್ ಕ್ಯಾರೆಕ್ಟರ್ ಎಲ್ಲ ಮಾಡ್ತಿದ್ರಲ್ಲ ಅವರು, ಆ ಕ್ಯಾಂಟೀನ್ ಮಾಣಿ ಕ್ಯಾರೆಕ್ಟರ್ ಮಾಡ್ತಿದ್ನಲ್ಲ ಅವನು, ಎಲ್ಲರೂ ಸ್ಟನ್. ಫಸ್ಟ್ ಡೇನೆ ಆ ಕ್ಯಾಂಟೀನ್ ಸೀನ್, ಹೋಟ್ಲ್ ಅಲ್ಲಿ ಒಂದು ಹೋಟ್ಲ್ ಇರುತ್ತಲ್ಲ ಬಸ್ ಸ್ಟ್ಯಾಂಡ್ ಹತ್ರ, ಆ ಹೋಟ್ಲ್ ಒಳಗೆ ಬಂದು ಅನಂತ್ ಸರ್ ಮಾತಾಡೋದು ಎಲ್ಲರಿಗ, ಆಕ್ಷನ್ ಆಕ್ಷನ್ ಡೈಲಾಗ್ ಹೇಳಿ. ಹಾ ಸರ್ ಹೇಳ್ತೇನೆ ಸರ್. ಹಾ ಸರ್. ರಿಷಬ್ಗೆ ತಲೆ ಕೆಟ್ಟೋಯ್ತು, ಇಡೀ ಅರ್ಧ ದಿನ ಹೋಯ್ತು, ಯಾರು ಆಕ್ಟಿಂಗ್ ಮಾಡ್ತಾ ಇಲ್ಲ. ಆಮೇಲೆ ಮಧ್ಯಾಹ್ನ ಬ್ರೇಕಲ್ಲಿ ಹೇಳ್ದ, ಒಂದ್ ಕೆಲಸ ಮಾಡ್ತೀನಿ ಚಿಟ್ರೆ, ಅನಂತ್ ಸರ್ ಆಂಗಲ್ ಪೂರ್ತಿ ಶೂಟ್ ಮಾಡ್ಕೋತೀನಿ, ಇವ್ರು ಯಾರು ಬಾಯೇ ಬಿಡ್ತಾ ಇಲ್ಲ ಚಿಟ್ರೆ, ಈ ಪಾರ್ಟಿ ಹೆದರೋಗಿದ್ದಾರೆ ಅಂತಂದ. ಆಮೇಲೆ ಅನಂತ್ ಸರ್ ಆಂಗಲ್ ಏನೇನಿತ್ತು ಅವ್ರದ್ದೆಲ್ಲ ಕ್ಲೋಸ್ ಎಲ್ಲ ಶೂಟ್ ಮಾಡೋದು, ಕ್ಲೋಸ್ ವೈಡ್ ಮಿಡ್ ಎಲ್ಲ ಶೂಟ್ ಮಾಡೋದು. ಶೂಟ್ ಮಾಡಾದ್ಮೇಲೆ ಸಂಜೆ ಒಂದು 4:45 ಅವ್ರದ್ದು ಮುಗ್ದೋಯ್ತು. ಸರ್ ನಿಮ್ದು ಮುಗೀತು ಸರ್, ಯಾಕೆ ಎಲ್ಲರದು ತಗೊಳ್ಳಿಲ್ಲ ನೀನು ಅಂತಂದ. ಇಲ್ಲ ಸರ್ ಅವರೆಲ್ಲ ಹೆದರೋಗಿದ್ದಾರೆ ಸರ್ ನಿಮ್ಮನ್ನ ನೋಡಿ, ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಎಲ್ಲರೂ ಹೆದರ್ ಬಿಟ್ಟಿದ್ದಾರೆ, ಅವ್ರಿಗೆ ಯಾರಿಗೂ ಆಕ್ಟಿಂಗ್ ಮಾಡಕ್ ಆಗ್ತಿಲ್ಲ ನಿಮ್ಮನ್ನ ನೋಡಿದ್ಮೇಲೆ. ನಿನ್ನೆ ಅವ್ರಿಗೆ ಎಲ್ಲರೂ ಚೆನ್ನಾಗಿ ಮಾಡಿದಾರೆ. ಹೌದಾ, ನಿನ್ನೆ ಅವ್ರಿಗೆ ಚೆನ್ನಾಗಿ ಮಾಡಿದಾರೆ? ಹೌದು ಸರ್, ನಿನ್ನೆ ಅವ್ರಿಗೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಇವತ್ತು ಎಲ್ಲರೂ ಗಾಬರಿಲಿ ಎಂಥದ್ದು ಮಾಡ್ತಿಲ್ಲ ಸರ್. ಅದಕ್ಕೆ ಅವ್ರನ್ನ ಇಟ್ಕೊಂಡು ನಾನು ಒಂದು ಸ್ವಲ್ಪ ವರ್ಕ್ ಮಾಡಿ ನಾನು ನಿಧಾನ ಶೂಟಿಂಗ್ ಮುಗಿಸ್ತೀನಿ ಸರ್, ನೀವು ಹೊರಡಿ. ಹೌದಾ, ಎಷ್ಟೊತ್ತು ಮುಗಿಸ್ತೇನೆ ನೀನು ಶೂಟಿಂಗ್? ಮುಗಿಸ್ತೀನಿ ಸರ್, ಇನ್ನೊಂದು 1.5 ಗಂಟೆ 2 ಗಂಟೆ ಆಗ್ಬೋದು, ಮುಗಿಸ್ತೀನಿ. ನಾ ವೆಯ್ಟ್ ಮಾಡ್ತೀನಿ ಆಯ್ತಾ ಅಂದ್ರು. ಏನಕ್ಕೆ ವೆಯ್ಟ್ ಮಾಡ್ತಾರೆ ಅಂತ ಹಿಂಗೆ ನೋಡ್ದ ರಿಷಬ್. ಕೇಳ ಅಂದ. ಸರ್ ಎಂತಕ್ಕೆ ವೆಯ್ಟ್ ಮಾಡ್ತೀರಿ ಸರ್, ಹೊರಡಿ ಅಲ್ಲ ನೀವು ಆರಾಮಾಗಿ, ಮಂಗಳೂರಲ್ಲಿ ರೂಮ್ ಮಾಡಿದ್ದವ್ರೆ, ದೂರ ಆಗುತ್ತೆ ಸರ್, ನೀವು ಹೊರಡಿ ಸರ್. ನಾ ಇರ್ತೀನಿ, ನಿಂಗೇನೋ ತೊಂದ್ರೆನಾ? ಇಲ್ಲ ಸರ್. ಸುಮ್ಮನೆ ಕೂತಿದ್ರು. ಇವನೊಂದು ಅರ್ಧ ಗಂಟೆ ಹುಡುಗರನ್ನೆಲ್ಲ ಸೈಲೆಂಟ್, ಹಿಂಗೆ ಮಾಡ ಹಂಗೆ ಮಾಡ ಎಲ್ಲ ಹೇಳಿಕೊಟ್ಟು ಮಾಡಿಸ್ತಾ ಇದ್ದಾನೆ. ಅವರು ಅರ್ಧಂಬರ್ಧ ಮಾಡ್ತಿದ್ರು. ಇವನಿಗೆ ಇಷ್ಟ ಆಗ್ತಾ ಇಲ್ಲ ಶಾರ್ಟು, 1 more ಆಗ್ತಾ ಇದೆ. ರಿಷಬ್ ಇವತ್ತೇ ಮಾಡ್ಬೇಕಾ ಇದನ್ನ ಅಂತಂದ್ರು. ಇಲ್ಲ ಸರ್ ನಾಳೆನೂ ಮಾಡ್ಬೋದು, ಇದೆಲ್ಲ ಕ್ಯಾಂಟೀನ್ ಯಾವಾಗ ಬೇಕಾದ್ರೂ ಮಾಡ್ಕೊಂಡು, ನಾನು ಹುಡುಗರ ಜೊತೆ ಎಲ್ಲ ಮಾತಾಡ್ಬೋದಾ? ಮಾತಾಡಿ ಸರ್. ಅಷ್ಟೂ ಜನನ್ನ ಕೂರಿಸ್ಕೊಂಡು 1 hour ಕಾಲ ಕಳೆದು, ನೀ ಎಂತ ಮಾಡ್ತೀಯ? ಡ್ಯಾನ್ಸ್ ಮಾಡ್ತೀಯ? ಮಾಡ ತೋರ್ಸ ನೋಡ. ನೀ ಅಂತ ಹಾಡು ಹೇಳ್ತೀನ? ನೀ ಅಂತ ಜೋಕ್ ಮಾಡ್ತೀಯ? ನಿಂಗೆಂತ ಬರ್ತದೆ? ನೀ ಅಂತ ಓದಿದ ಶಾಲೆಯಲ್ಲಿ ಅಂತ ಮಕ್ಕಳ ಜೊತೆ ದೊಡ್ಡವ್ರ ಜೊತೆ 1 hour ಟೈಮ್ ಸ್ಪೆಂಡ್ ಮಾಡಿ ಸೆಟ್ಟಲ್ಲಿ ಅಂತ ಹಿಂಗೆ ಬಂದು ರಿಷಬ್ಗೆ ನಾಳೆಯಿಂದ ಶೂಟಿಂಗ್ ಕರೆಕ್ಟ್ ಆಗತ್ತೆ ನೋಡು ಹೊರಟು. ಹಿರಿತನ ಅಂದ್ರೆ ಎಕ್ಸಾಕ್ಟ್ಲಿ. ಅಂದ್ರೆ ಹಿ ಮೇಡ್ ಎವ್ರಿಬಡಿ ವೆರಿ ಕ್ಲೋಸ್. ಅನಂತ್ ಅಂದ್ರೆ ಅನಂತ್ನಾಗ್ ಸರ್ ಅಂದ್ರೆ ಬಿಡ ನಮ್ ದೋಸ್ತಿ ಅವ್ರು ಅನ್ನೋ ತರ ಫೀಲ್ ಕೊಟ್ಬಿಟ್ರು ಅವ್ರು. ಮಾರನೇ ದಿವಸದಿಂದ ಸೀನ್ಗಳು ಮಕ್ಕಳಂತೂ ಚಾಡ್ಕೊಂಡು, ದಟ್ ಈಸ್ ದ ಸೀನಿಯಾರಿಟಿ. ಹೆದರ್ಸೋದಲ್ಲ ಸೀನಿಯಾರಿಟಿ ಅಂದ್ರೆ ಜೊತೆಲಿ ಕರ್ಕೊಂಡು ಹೋಗೋದು. ಅದನ್ನ ಮಾಡಿದ್ರು ಅವ್ರು. ಹಿ ವಾಸ್ ವೆರಿ ಕ್ಲಿಯರ್. ಅವ್ರಿಗೆ ಗೊತ್ತಾಯ್ತು ಕಾರಣ ಇದೆ ಅಂತ. ನಾವು ಹೇಳಿದ್ವಿ ಮಧ್ಯ ಸರ್ ನಿಮ್ಮನ್ನ ನೋಡಿ ಎದುರೋಗ್ತಾ ಇದಾರೆ ಸರ್, ನಿನ್ನೆ ಎಲ್ಲ ಒಳ್ಳೆ ಮಾಡಿದ್ರು ಸರ್, ಇವತ್ತು ಎಂತ ಒಬ್ಬ ಬಾಯ್ ಬಿಡ್ತಾ ಇಲ್ಲ ಸರ್ ಅಂತ. ನಮಗೂ ಭಯ ಅಲ್ಲ, ನೀ ಎಂತ ಸಿನಿಮಾ ಮಾಡ್ತಿದ್ದೆ ಅಂತ ಇವ್ರು ಬೈದ್ರೆ ಅನಂತ್ ಸರ್, ಏನ್ ಒಬ್ರಿಗೆ ಆಕ್ಟಿಂಗ್ ಬರಲ್ಲ, ಎಂತ ಸಿನಿಮಾ ಮಾಡ್ತಿದ್ದೆ ನೀನಂತ. ಆಮೇಲೆಲ್ಲ ಫುಟೇಜ್ ಎಲ್ಲ ತೋರಿಸಿದ್ ಸಣ್ಣಕ್ಕೆ ಅವರಿಗೆ. ಸರ್ ಇದೆಲ್ಲ ನೆನ್ನೆದ್ ಸರ್, ಇದು ಮೊನ್ನೆದ್ ಸರ್, ಚೆನ್ನಾಗಿ ಮಾಡಿದ್ರಲ್ಲ ಎಂತ ಆಯ್ತು ಇವತ್ತು ಇವರಿಗೆ ಅಂತ. ಅದು ಹೆದರೋಗಿದ್ದಾರೆ ಸರ್. ಕರೆದ್ರು ಎಲ್ಲ ಸಾಯಂಕಾಲ 1 hour ಎಲ್ಲರ ಜೊತೆ ಗಮ್ಮತ್ ಮಾಡಿ, ಎಂತ ತಿಂತ್ಯಾ, ಬೋಂಡ ತಿಂತೇನಾ, ಬಜ್ಜಿ ತಿಂತೇನಾ ಅಂತೆಲ್ಲ ತರಿಸಿ ಕೊಡ್ಸಿ ತಿನ್ಸಿ, ಚಕ್ಲಿ ಸ್ವೀಟ್ ಗೀಟ್ ಎಲ್ಲ ತಿನ್ಸಿ, ನಾಳೆ ಸಿಗ್ತೀನಿ ಆಯ್ತಾ, ನಾಳೆ ಮಾಡೋ ಅಂತ ಸೀದಾ. ದಟ್ ಈಸ್ ದ ವೇ. ನನ್ನ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಆ ಸಿನಿಮಾ ನೋಡ್ತಾ ಇರುವಾಗ
ಅಂದರೆ ಫಸ್ಟ್ ಟೈಮ್ ನೋಡಿದ್ದೆ, ಸೆಕೆಂಡ್ ಟೈಮ್ ಹೋದಾಗ ಅನಂತ್ನಾಗ್ ಅದು ನೋಡ್ತಾ ಲಾಸ್ಟ್ ಇದೆ, ಹೌದು ಕ್ಲೈಮ್ಯಾಕ್ಸ್ ಅದು ಒನ್ ಶಾಟ್ 15 ನಿಮಿಷ 14 ಸೆಕೆಂಡ್ ಸಿಂಗಲ್ ಶಾಟ್. ಅದ್ರದ್ದು ನಾನು ಅದು ಇವರು ಕಟ್ ಮಾಡಿದಾರಪ್ಪ, ಇಲ್ಲಿ ಕಟ್ ಮಾಡಿದ. ಈಗ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಇಲ್ಲ ಸಿಂಗಲ್ ಶಾಟ್, ಸ್ಟಿಚ್ ಕೂಡ ಮಾಡ್ಲಿಲ್ಲ. ಅಂದ್ರೆ ಸ್ಟಿಚ್ ಅಂತ ಹೇಳ್ತಾರೆ ಇತ್ತೀಚೆಗೆ, ಹೌದು, ಒಂದು ಯಾವ್ದೋ ಆಬ್ಜೆಕ್ಟ್ ನ ಮರ್ಜ್ ಮಾಡಿ ಇನ್ನೊಂದು ಆಬ್ಜೆಕ್ಟ್ ಇಂದ ಓಪನ್ ಮಾಡ್ತಾ ಇಲ್ಲೊಂದು ಶಾರ್ಟ್ ಟು ಶಾರ್ಟ್ ಸ್ಟಿಚ್ ಮಾಡ್ತಾರೆ ಅಂತ, ಸಿಂಗಲ್ ಶಾಟ್ ತರ ಕಾಣೋ ತರ. ಎಂತದೂ ಇಲ್ಲ, ಸಿಂಗಲ್ ಶಾರ್ಟೇ ಮಾಡಿದ್ದು. ಅದ್ರದ್ದು ಕತೆ ಭಯಂಕರ ಇದೆ. ಅದು ನಾನು ನೋಡ್ತಾ ಇದ್ದೀನಿ ಸೆಕೆಂಡ್ ಟೈಮ್. ನೋಡ್ತಾ ಇರುವಾಗ ಅನಂತ್ನಾಗ್ ಸುಮ್ಮನೆ ಫೋನ್ ಮಾಡಿದೆ. ಅಂದ್ರೆ ನಾನು ಹಿಂದೆ ನೋಡಿದ್ದೆ ಅಲ್ಲ, ಫೋನ್ ಮಾಡ್ತಾರೆ, ಥಿಯೇಟ್ರಲ್ಲೇ ಫೋನ್ ಮಾಡಿ ಆ 20 ನಿಮಿಷ ಅವರು ಮಾತಾಡಿದ್ದಾರೆ ನನ್ನ ಹತ್ರ ಪೂರ್ತಿ, ಆ ಡೈಲಾಗ್ ಸಿನಿಮಾ ಪೂರ್ತಿ ನೋಡ್ತಾ ಇದ್ದಾಗ ಯಾರು ರಿಯಾಕ್ಷನ್ ಹೇಗಿದೆ, ಏನ್ ಮಾಡ್ತಾ ಇದ್ದಾರೆ ಜನ, ರಿಯಾಕ್ಟ್ ಹೇಗೆ ಮಾಡ್ತಾ ಇದ್ದಾರೆ, ನಿಮಗೇನು ಅನ್ನಿಸ್ತು, ಇದೇ ಮಾತಾಡ್ತಾ ಹೋದ್ದು. ನಾನು ಒಂದ್ಸಲ ನೋಡಿರೋದ್ರಿಂದ ನನಗೆ ಅದು ಮಿಸ್ ಆದ್ರೂ ಪರವಾಗಿಲ್ಲ ಅಂತ ಅನ್ನಿಸ್ತು. ಅವ್ರು ಮಾತಾಡೋದು ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. 20 ನಿಮಿಷ ಮಾತಾಡಿದ್ದಾರೆ ಥಿಯೇಟ್ರಲ್ಲಿ ಲೈವ್. ನಾನು ಮಾತಾಡಿದ್ದೀನಿ, ಇಂಟ್ರೆಸ್ಟ್, ಅವ್ರು ತೋರಿಸಿದ ಇಂಟ್ರೆಸ್ಟ್ ಇದೆಯಲ್ಲ, ಅದು ನನಗೆ ಭಾರಿ ಇಷ್ಟ ಆಗುತ್ತೆ. ಅವ್ರಿಗೆ ಇವತ್ತಿಗೂ ಆ ಸೀನ್ಗೆ ಸಿಂಗಲ್ ಶಾಟ್ ಅಂತ ಕೇಳಕ್ ಹೋಗಕ್ಕೆ ಮೀಟರ್ ಇಲ್ಲ. ಅವ್ರಿಗೆ ಹೇಳಲಿಲ್ಲ ನಾವು ಹೀಗೆ ಅಂತ ಇದೆ ಅಂತ. ಅದು ಪ್ಲಾನಿಂಗು ಆಗಿದ್ದಲ್ಲ, ಆಕ್ಸಿಡೆಂಟಲಿ ಅವತ್ತು ಬೆಳಿಗ್ಗೆ ಪ್ಲಾನ್ ಆಗಿದ್ದದು. ದುಡ್ಡು ಆಯ್ತಾ, ದುಡ್ಡು ಉಳ್ಸಕ್ಕಲ್ಲಪ್ಪ. 2 ದಿನ ಬುಕ್ ಮಾಡಿದ್ವಿ, ಮಂಗಳೂರು ಯೂನಿವರ್ಸಿಟಿ 2 ದಿನ ಬುಕ್ ಮಾಡಿ ಸೆಟ್ ಗಿಟ್ ಎಲ್ಲ ಹಾಕಿ ಕೋರ್ಟ್ ತರ ಸೆಟಪ್ ಮಾಡಿದ್ವಿ. ನಮ್ಮ ಹತ್ರ ಇರೋದೇ 2 ದಿನ, 15 ನಿಮಿಷದ ಸೀನು ಮುಗಿಸ್ಲೇಬೇಕು. 6 ಗಂಟೆಗೆ ಫಸ್ಟ್ ಶಾಟ್ ಅಂತ, ಎವ್ರಿ ಡೇ 6 ಗಂಟೆ ಫಸ್ಟ್ ಶಾಟ್. 6 ಗಂಟೆಗೆಲ್ಲ ನಾವು 5 ಕಾಲಿಗೆ ಬಂದ್ವಿ. 6 ಗಂಟೆಗೆ ಫಸ್ಟ್ ಶಾಟ್ ಅಂತ ಎಲ್ಲ ಬಂದು ದೇವ್ರ ಪೂಜೆ ಮಾಡಿ, ಕ್ಯಾಮ್ರಾ ಪೂಜೆ ಮಾಡಿ ನಿಂತು ರಿಷಬ್ ಹಿಂಗ್ ಕೂತ್ಕೊಂಡ, ಕರೀರಿ ಭುಜಂಗನ ಮತ್ತೆ ಅಜ್ಜನ ಕರೀರಿ, ಫಸ್ಟ್ ಶಾಟ್ ಅವ್ರದೇ ಅಂತಂದ. ಭುಜಂಗ ಅಂದ್ರೆ ಯಾರು, ನಮ್ಮ ಇವರು ಪ್ರಕಾಶ್ ತುಂಬಿನಾಡು. ಪ್ರಕಾಶ್ ತುಂಬಿನಾಡು ಇವನ್ ಭರತ್ ಬಂದು ಅಸೋಸಿಯೇಟ್, ಸರ್ ಅವ್ರಿಲ್ಲ ಸರ್. ಇಲ್ವಾ, ಎಲ್ಲ ಹೋಗಿದ್ದಾರೆ. ಇಲ್ಲ ಸರ್, ಅವ್ರದ್ದು ಇವತ್ತು ಬೈಕ್ ಡೆಲಿವರಿ, 10 ಗಂಟೆ ಮೇಲೆ ಬರ್ತೀನಿ ಅಂತ ಹೇಳಿದಾರೆ. ಅವ್ರದ್ದು ಬೈಕ್ ಇವತ್ತು ಶೋರೂಮಿಂದ ತಗೊಳ್ಳೋದಂತ, 10 ಗಂಟೆ ಮೇಲೆ ಬರ್ತೀನಿ. ನನಗೆ ಹೇಳ್ಬೇಕಲ್ವ ನೀವು, ಸರ್ ಅದು ಬೇರೆ ಯಾರ್ದಾರು ಶಾರ್ಟ್ಸ್ ತಗೋತಾ ಇರ್ಬೋದಲ್ಲ ಸರ್, ಅದು ನೀ ಹೆಂಗ್ ಡಿಸೈಡ್ ಮಾಡ್ತೀಯ, ನನಗೆ ಇನ್ಫಾರ್ಮ್ ಮಾಡ್ಬೇಕಲ್ಲ. ಎಲ್ಲ ಅವನು ಏಯ್ ಶೆಟ್ರೆ 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 ಅಂತ ಕೂಗ್ದ. ನಾ ಎಲ್ಲ ಹೊರಗಡೆ ಓಡ್ ಬಂದು, ಎಂತ ಪ್ರಕಾಶ್ ತುಂಬಿನಾಡಲ್ಲಿ ಗೊತ್ತಿಲ್ಲ ಅಂದ್ರೆ, ನಿಂಗೆ ಗೊತ್ತಿಲ್ಲ ಅಂದ್ರೆ ಎಂತ, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಯಾರು, ನಾನಾ ಅಂದ. ಇಲ್ಲ ಕರೆಕ್ಟ್ ಮಾರ, ನಂಗೇನು ಇನ್ಫಾರ್ಮೇಶನ್ ಬಂದಿಲ್ಲ, ಏನಾಯ್ತು ಬರತ್ತಂದು. ಇಲ್ಲ ಸರ್ ಅವ್ರದ್ದು ಬೈಕ್ ಡೆಲಿವರಿ ಇದೆ ಅಂತ, ನನಗೆ ಇನ್ಫಾರ್ಮ್ ಮಾಡ್ಬೇಕಲ್ಲ ಬರತ್ತಂದು. ಅಲ್ಲ ಸರ್ ಅದು ಅಂದರೆ ಅವ್ರು ಹೇಳಿರ್ಬೋದು ಅಂದ್ಕೊಂಡೆ ಸರ್, ಅವ್ರು ಹೇಳಿಲ್ಲ ನನಗೆ ಅಂತ. ಬೈದ ಎಲ್ಲರಿಗೂ ಬೈದ, ನನಗೂ ಸೇರಿಸಿ. ಬೆಳಗ್ಗೆ ಫಸ್ಟ್ ಶಾಟ್ ಇಡ್ಬೇಕಂತ ಬಂದೆ, ಮೂಡ್ ಹಾಳು ಮಾಡಿ ತೆಗೆದ್ರಿ. ಅವ್ರದ್ದೇ ಶುರು, ಈ ಸೀನ್ ಸ್ಟಾರ್ಟ್ ಆಗೋದೆ ಅಲ್ಲಿಂದ. ನಾನು ಹೆಂಗೆ ಶೂಟ್ ಮಾಡೋದು, ಏನು ಶೂಟ್ ಮಾಡೋದು, ಮೂಮೆಂಟ್ಸ್ಗಳು ಹೆಂಗೆ ಗೊತ್ತಾಗುತ್ತೆ, ಏನು ಮಾಡ್ತಾ ಇದ್ದೀರಾ, ಹಂಗೆ ಹಿಂಗೆ ಆಮ್ ಡೂಮ್ ಡುಸ್ ಅಂತ ಬೈದಪ್ಪ. ಇದನ್ನ ಕೂದ ಯೂನಿವರ್ಸಿಟಿ ಒಳಗಿದ್ದೀವಿ, ಸ್ಮೋಕ್ ಮಾಡಂಗಿಲ್ಲ, ಸೀದಾ ಹೊರಗಡೆ ಹೋದ್ವಿ. ಗೇಟ್ ಹತ್ರ ಆಚೆ ಸೈಡಲ್ಲಿ ನಿಂತ್ಕೊಂಡು ಬುಸ 2 ಸಿಗರೇಟ್ ಸೇದ್ದ. ಸುಮ್ಮನೆ ನಿಂತಿದ್ದೆ ಪಕ್ಕದಲ್ಲಿ, ನಾನು ಹಿಂಗೆ ಸೇದ್ಕೊಂಡು, ಶೆಟ್ರೆ 2 ದಿನದಲ್ಲಿ ಮುಗಿಯಲ್ಲ ಶೆಟ್ರೆ ಈ ಸೀನ್, ಇನ್ನೊಂದು ದಿನಕ್ಕೆ ಪರ್ಮಿಷನ್ ಹಾಕೋಕೆ ದುಡ್ಡಿಲ್ಲ ಮರೆ. ಬಂದೇ ರೀ 1 ನಿಮಿಷ ಅಂದ. ಹೋದ, ಕ್ಯಾಮ್ರಾಮನ್ ಜೊತೆ ಮಾತಾಡ್ದ, ವಾಪಸ್ ಬಂದ. ಶೆಟ್ರೆ ಒಂದು ಐಡಿಯಾ ಬಂದಿದೆ ಶೆಟ್ರೆ. ಎಂತ, ಫುಲ್ ಸೀನ್ ಸಿಂಗಲ್ ಶಾಟ್ ಮಾಡ್ಬಿಡ್ತೀನಿ. ಎಂತ ಹೇಳ್ತಿದ್ಯಾ ಅಂತ. ಫುಲ್ ಸೀನ್ ಸಿಂಗಲ್ ಶಾಟ್ ಮಾಡ್ಬಿಡ್ತೀನಿ ಶೆಟ್ರೆ, ಅನಂತ್ನಾಗ್ ಸರ್ ಒಬ್ಬರು ಒಪ್ಪಬೇಕಷ್ಟೆ ಅಂತ. ಅವರೇ ಒಪ್ಪಿಲ್ವಾ ಅಂದೆ. ನೀ ಆಸೆ ನೋಡಿದ್ರೆ ಮೋಸ್ಟ್ಲಿ ಅವ್ರು ಒಪ್ಪೋದ್ರೆ ಅನ್ಕೊಂಡು, ಅವರೇ ಒಪ್ಪಿಲ್ವಾ ಅಂದೆ. ಇಲ್ಲ ಶೆಟ್ರೆ ಅಂದ. ಬುಸು ಬನ್ನಿ ಶೆಟ್ರೆ ಹೋಗೋಣ ಅಂದ. ಸೀದಾ ಕ್ಯಾರವನ್ ಹತ್ರ ಹೋದ್ವಿ. ಅವ್ರು ಬಂದು ಕೂತಿದ್ರು ಆಲ್ರೆಡಿ ಕ್ಯಾರವನ್ನಲ್ಲಿ. ಬಾಗಿಲು ತಟ್ಟಕ್ಕಿಂತ ಮುಂಚೆ ಎಂತದ ನಂಗೆ ಗೊತ್ತಿಲ್ಲ ಮರ. ಇಬ್ರಿಗೂ ಗಡ ಸರ್ ಅಂದ. ರಿಷಬ್ ಬನ್ನಿ. ಶೆಟ್ರ್ ಬರ್ತೀರ? ಇಲ್ಲ ನೀನು ಹೋಗಪ್ಪ, ಬಯಸ್ಕೊಳ್ಳೋದು ಯಾರು, ನೀನು ಹೋಗತ್ತೆ. ಹೊರಗಡೆ ನಿಂತ್ಕೊಂಡು ಕಾಯೋದು ನಾನು. ಅಲ್ಲೇ ಪ್ರೊಡಕ್ಷನ್ ಇತ್ತು ನಮ್ದು ಕ್ಯಾರವನ್ ಇಂದ ಆಚೆ. ಅಲ್ಲೊಂದು ಚೇರ್ ಹಾಕೊಂಡು ಕೂತಿದ್ದೆ.
ಏನು ಸೌಂಡ್ ಬರ್ತಾ ಇಲ್ವಲ್ಲ ಒಳಗಿಂದ, ಏನು ಸೌಂಡ್ ಬರ್ತಾ ಇಲ್ವಲ್ಲ, ಇಲ್ಲಾಂದ್ರೆ ಓ ಓ ಓ ಓ ಅಂತ ಕೇಳಿಸ್ಬೇಕಲ್ಲ ಹೊರಗಡೆ ಬೈಯೋದು, ಏನು ಕೇಳಿಸ್ತಾ ಇಲ್ವಲ್ಲ ಅಂತ ಕಾಯ್ತಾ ಇದ್ದೆ. ಅರ್ಧ ಗಂಟೆ ಬಿಟ್ಕೊಂಡು ಬಂದ ಆಚೆ ಬಂದು ಫುಲ್ ಸ್ಮೈಲ್ ಆಗಿದ್ದ. ಹಿಂಗಂತ ಎಂತದ ಸೂಪರ್ ಅಲ್ಲ ಬಾಸ್, ಮಾಡ್ತೀನಿ ಅಂದ್ರಲ್ಲ ಈಗ ಅಂದ. ಒಪ್ಕೊಂಡ್ರ ಅಂದ. ಓ ಎಲ್ಲ ಒಪ್ಕೊಂಡಾಯ್ತಂದ. ಏನಂದ್ರು ಅಂತ ನಮ್ ಕ್ಯೂರಿಯಾಸಿಟಿ ಅಲ್ಲ, ಒಳಗಡೆ ಏನ್ ಸೌಂಡ್ ಬರ್ಲಿಲ್ವಲ್ಲ ಬೈದಿದ್ದು. ಎಂತಂದ್ರೆ ಎಂತದು ಕೊಟ್ಟನಂತೆ ಹಿಂಗೆ ಹೇಳದಂತೆ, ಸರ್ ಅದೊಂಚೂರು ಪ್ಲಾನ್ ಚೇಂಜ್ ಮಾಡೋಣ ಅಂತ ಇದೀನಿ, ಇಫ್ ಯು ಅಗ್ರಿ ನಿಮ್ಗೆ ಓಕೆ ಅಂದ್ರೆ ಮಾತ್ರ ಒಂದು ಸಿಂಗಲ್ ಶಾಟ್ ಹೋಗೋಣ ಅಂತ ಇದೀನಿ ಸರ್, ಫುಲ್ ಸೀನು. ಹಿಂಗೆ ಹೋಗ್ತೀರಾ ಸಿಂಗಲ್ ಶಾಟ್? ಸರ್ ಅದು ಗಿಂಬಲ್ ಇದೆ, ಸೊ ಯಾವ್ಯಾವ ಕ್ಯಾರೆಕ್ಟರ್ಸ್ಗೆ ಬೇಕೋ ಆ ಕ್ಯಾರೆಕ್ಟರ್ಸ್ ಥ್ರೂ ಹೋಗಿ ಅದ್ರ ಮೂಮೆಂಟ್ಗಳನ್ನ ಕಂಪ್ಲೀಟ್ ಇವತ್ತು ಒಂದಿನ ಇಡೀ ಮೂಮೆಂಟ್ ಪ್ಲಾನ್ ಮಾಡೋಣ. ಸೊ ಶೂಟಿಂಗ್ ಥರನೇ ಮಾಡೋಣ ಇವತ್ತು, ವಿತ್ ಲೈಟ್, ವಿತ್ ಸೌಂಡ್, ವಿತ್ ಕ್ಯಾಮ್ರಾ, ಕಂಪ್ಲೀಟ್ ಶೂಟ್ ಥರನೇ ಮಾಡೋಣ. ಬಟ್ ನಾಳೆ ಟೇಕ್ ತಗೋತೀನಿ ಸರ್, ಇವತ್ತು ಕಂಪ್ಲೀಟ್ ರಿಹರ್ಸಲ್ ಮಾಡೋಣ. ಹೌದಾ, ಕೊಡಿ ಸ್ಕ್ರಿಪ್ಟು. 15 ಪೇಜ್. ರಿಷಬ್, ಶಂಕರ ಇದ್ದಾಗ ಒಂದು 38 ಪೇಜಿಂದ ಒಂದು ಮೋನೋಲಾಗ್ ಮಾಡಿದ್ದೆ ಒಂದು ನಾಟಕದಲ್ಲಿ. ಅದು ಬಿಟ್ರೆ ದಿಸ್ ಇಸ್ ಮೈ ನೆಕ್ಸ್ಟ್ ಚಾಲೆಂಜ್, ಐ ಲವ್ ಟು ಡೂ ದಿಸ್. ಮಾಡೋಣ ಬನ್ನಿ ಅಂತ ಮಾತು, ಮಾಡೋಣ ಬನ್ನಿ ಅಂತ ಹೇಳಿದ್ಮೇಲೆ ಅವತ್ತು ಇಡೀ ದಿನ ವಿತ್ ಆಲ್ ಎಕ್ವಿಪ್ಮೆಂಟ್, ಶೂಟಿಂಗ್ ತರಾನೇ ರಿಹರ್ಸಲ್, ಅಷ್ಟೋ ಡೈಲಾಗ್, ಮೂಮೆಂಟ್. ಇವನಿಗೆ ಕ್ಯಾಮ್ರಾ ಎಲ್ಲೆಲ್ಲಿ ಬೇಕು, ಎಲ್ಲೆಲ್ಲಿ ಹೋದಾಗ ಹಿಂಗ್ ಟೇಬಲ್, ಹಿಂಗ್ ಕ್ಯಾಮ್ರಾ ಬಂದಾಗ ನಮ್ಮನ್ನ ದಾಟಿದ ತಕ್ಷಣ ಈ ಟೇಬಲ್ ಎಳಿಯೋದು, ನಾವು ಚೇರೆಲ್ಲ ಎಳಿಯೋದು, ಕ್ಯಾಮ್ರಾ ಹಿಂಗ್ ಹೋಗೋದು, ವಾಪಸ್ ಟಕ ಟಕ ಎಲ್ಲ ಜೋಡಿಸಿ ಹಿಂಗ್ ಕೂತ್ಕೊಳ್ಳೋದು ಲಾಯರ್ಗಳು ಅವ್ರು ಇವ್ರೆಲ್ಲಾರು. ಕ್ಯಾಮ್ರಾ ಹಿಂಗ್ ಹೋಗಿ ಜಡ್ಜ್ ಹತ್ರ ಬಂದು, ಜಡ್ಜ್ ಹತ್ರ ತಲೆ ಹತ್ರ ಬಂದು, ಅಲ್ಲಿ ಆ ಟೇಬಲ್ ಮೇಲೆ ಹಿಂಗ್ ನಿಂತ್ಕೊಂಡಿದ ತಕ್ಷಣ ಜಡ್ಜನ್ ಓಡಿಸೋದು, ಅದು ಹಿಂಗ್ ಬರೋದು, ಜಡ್ಜ್ ಪಾಯಿಂಟ್ ಆಫ್ ವ್ಯೂ ಬರೋದು. ಅಲ್ಲಿಂದ ಇನ್ನಿಬ್ರು ಕೆಳಗಡೆ ಬಂದು ನಿಂತ್ಕೊಳ್ಳೋರು, ಅಲ್ಲಿಂದ ಹಿಂಗ್ ಇಳಿಸ್ಕೊಳ್ಳೋದು ಕ್ಯಾಮ್ರಾನ, ಗಿಂಬಲ್ನ. ಅಷ್ಟೊತ್ತಿಗೆ ಕ್ಯಾಮ್ರಾಮನ್ ಓಡ್ ಬರೋರು ಕೆಳಗಡೆ, ಮತ್ತೆ ಅವ್ರು ತಗೊಂಡು ಹಿಂಗ್ ಹೋಗೋರು. ಹಿಂಗೆ ಅಷ್ಟನ್ನು ಕಂಪೋಸ್ ಮಾಡಿದ್ದು 15 ನಿಮಿಷದ ಸೀನನ್ನ ಒಂದ್ ದಿನದಲ್ಲಿ. ನೆಕ್ಸ್ಟ್ ಡೇ 4 ಟೇಕ್ ಮಾಡಿದ್ವಿ ಸರ್, ಅದ್ರಲ್ಲಿ 3ನೇ ಟೇಕ್ ಓಕೆ. 3ನೇ ಟೇಕ್ ಓಕೆ ಆಗಿತ್ತು ರಿಷಬ್ಗೆ. ಅವ್ನು ಸೂಪರ್ ಸರ್, ಸಕ್ಕತ್ತಾಗಿ ಬಂತು, ಈಗ ಎಲ್ಲ ಚಪ್ಪಾಳೆ ಎಲ್ಲ ಹೊಡೆದು ಸೂಪರ್ ಅನ್ನಿಸ್ತು ಎಲ್ಲರಿಗೂ. ಅನಂತ್ ಸರ್ ಇನ್ನೊಂದು ಟ್ರೈ ಮಾಡಲ ಅದು ಅಂದ್ರೆ ನೋಡಿ ಅವ್ರಿಗೆ. ಆಮೇಲೆ ನಮ್ಗೆ ಅಂದ್ರೆ 5 ಗಂಟೆ ಆಗೋಯ್ತು. ಪ್ರತಿಯೊಂದು ಶಾರ್ಟ್ ಆದ್ಮೇಲೂ ನಮ್ಗೆ ಏನಿಲ್ಲ ಅಂದ್ರೆ 1-1.5 ಗಂಟೆ ಬ್ರೇಕ್ ಬೇಕು, ಅಂದ್ರೆ ಅವ್ರಿಗೆ ಸುಧಾರಿಸ್ಕೊಳಕ್ಕೆ. ಅಷ್ಟನ್ನು ವಾಪಸ್ ಮೆಮೊರೈಸ್ ಮಾಡ್ತಿದ್ರು ಅವ್ರು. ಸೊ ಅಷ್ಟು ತಗೊಂಡು 4-5 ಶಾರ್ಟ್ ಏನೋ ತಗೊಂಡ್ವಿ. 3ನೇ ಶಾರ್ಟ್ ಏನೋ ಓಕೆ ಆಗಿತ್ತು. ಅದಾದ್ಮೇಲೆ 2 ಶಾರ್ಟ್ ಮಾಡಿದ್ಮೇಲೆ ಇಲ್ಲ 3ನೇದೇ ಚೆನ್ನಾಗಿದೆ, ಅದನ್ನೇ ಇಟ್ಕೊಂಡು. ಅಂದ್ರೆ ಓಕೆ ಆದ್ಮೇಲೂ ಬಿಡ್ಲಿಲ್ಲ ಅವ್ರ ಪ್ರಯತ್ನನ, ಇನ್ನೂ ಬೆಟರ್ ಮಾಡ್ತೀನಿ ನೋಡೋಣ ಅಂತ. ನಿಮ್ಗೆ ನೀವು ಸಿನಿಮಾದಲ್ಲಿ ನೋಡ್ತಿರೋದು ಓಕೆ ಆಗಿರೋ ಶಾರ್ಟ್, ಇನ್ನೂ ಬೆಟರ್ ಮಾಡ್ತೀನಿ ಅಂತ ಪ್ರಯತ್ನ ಮಾಡ್ತಾ ಇದಾರೆ ಅಂದ್ರೆ ಅನಂತೆ ಅವ್ರಿಗೆ ಸಾಟಿ ಯಾರಿಲ್ಲ ಸರ್. ಬಟ್ ಅದು ಅಷ್ಟು 15 ನಿಮಿಷದ ಇದು ಸಿಂಗಲ್ ಶಾಟ್ ಅಂತ ಹೇಳಿ ನೀವು ಎಲ್ಲೂ ಮೆನ್ಷನ್ ಮಾಡಲಿಲ್ಲ. ಹೇಳಿದ್ವಿ ನಮ್ಮ ಇಂಟರ್ವ್ಯೂಗಳಲ್ಲೆಲ್ಲ ಹೇಳಿದ್ವಿ, ಅಷ್ಟು ಹೈಲೈಟ್ ಆಗ್ಲಿಲ್ಲ ಅಷ್ಟೇ. ಅದೆಲ್ಲ ಈಗ ಯಾವುದೋ ಒಂದು ಸಿನಿಮಾದ ಬೈಕ್ ಬಿಡುವಾಗ ಅದು ಆಕ್ಸಿಡೆಂಟ್ ಆಗಿ ಇದಾಗ್ಬಿಡ್ತು ಅಂತೇಳಿ ರಾಮು ಫಿಲ್ಮ್, ಅದು ಅಲ್ಲಿ ಫ್ರೀಸ್ ಮಾಡಿ ತೋರಿಸ್ತಾರೆ ಅಂದ್ರೆ ನಮ್ಗೆ ಗೊತ್ತಾಗುತ್ತೆ. ಓಕೆ ನಾವು ಅದನ್ನ ಹಾಕ್ಲಿಲ್ಲ, ಡಿಸ್ಕ್ಲೇಮರ್ ಹಾಕ್ಲಿಲ್ಲ ಅಂತ ಹೇಳೋದು ಯಾರಿಗೂ ಗೊತ್ತಾಗಲ್ಲ. ಈಗ ಸಾಮಾನ್ಯ ನೋಡುಗರಿಗೆ, ವೀಕ್ಷಕರಿಗೆ ಅದು ಗೊತ್ತಾಗಲ್ಲ. ಮಾಮೂಲಿ ಸಿನಿಮಾ ಅಂತ ಆಗ್ಬಿಡುತ್ತೆ. ಬಟ್ ಇದ್ರ ಈ ಹಿಂದಿನೇ ಎಂತ ಮಾಡಿದೆ ಹುಚ್ಚತನ ಸರ್, ಅದಕ್ಕೆ ಹುಚ್ಚತನಕ್ಕೆ ಗೆಲುವು ಯಾವತ್ತು ಅಂತ. ಅದೊಂದು ಲೈನ್, ಇದು ಒಂದೇ ಶಾರ್ಟ್ ನಲ್ಲಿ ತೆಗೆದ ಸಿನಿಮಾ ಒಂದು ಹಾಕ್ಬೇಕಾಗಿ ಈಗ ಅನ್ಸ. ನಮ್ಗೆ ಗೊತ್ತಾಯ್ತು ಅಂದ್ರೆ ಯಾವ್ದು ನೀವೇ ಹೇಳಿದ ಮೇಲೆ ನನಗೆ ಅದು ಗೊತ್ತಾಯ್ತು. ಅಂತ ಒಂದು ಅದ್ಭುತ ನಡೆದಿರೋದು ಅದು ಅನಂತ್ ನಾಗ್ ಅಂತವ್ರು ಒಪ್ಕೊಳ್ಳೋದು, ಅದು ನನಗೆ ಕ್ಯೂರಿಯಸ್ ಆಗಿ. ಇವರು ವೆರಿ ಶಾಕ್ಡ್. ಅಂದ್ರೆ ಇವರು ನಾನ್ ಡಿಸೈಡ್ ಆಗಿದ್ದೆ ಕ್ಯಾರವನ್ ಹೊರಗೆ ಕೂತು ಬೈಸ್ಕೊಂಡ್ ಬರ್ತಾನೀಗ ಅಂತ. ಬೇರೆ ಆಲ್ಟರ್ನೇಟಿವ್ ಏನಾದ್ರು ಮಾಡ್ಬೇಕು ಅಂತಲ್ವಾ, ಆಲ್ಟರ್ನೇಟ್ ಪ್ಲಾನ್ ಮಾಡ್ಬೇಕಲ್ಲ. ಈಗ 3ನೇ ದಿನದ ಒಂದು ಡೇಟ್ ಬುಕ್ ಮಾಡ್ಬೇಕು, ಅನಂತ್ ಸರಿಗೆ ಹೇಳ್ಬೇಕು ಇನ್ನೊಂದ್ ದಿನ ಎಕ್ಸ್ಟೆಂಡ್ ಆಗಿದೆ ಅಂತ. ಇದಕ್ಕೆಲ್ಲ ನಮ್ದು ಇದ್ರ ಚರ್ಚೆ ನಡೀತಾ ಇತ್ತು. ಮರೆ ಯೂನಿವರ್ಸಿಟಿ ಅವ್ರಿಗೆ ಒಂದ್ಸರು ಮಾತಾಡ್ ಮರೆ, ಅದೊಂದ್ ದಿನ ಡೇಟ್ ಬೇಕು ಅಂತ ಹೇಳೋ ಮರೆ ಅಂತ. ಅವ್ರು ಕೊಟ್ಟಿದ್ದು ಶನಿವಾರ ಭಾನುವಾರ, ಸೋಮವಾರ ಆದ್ರೆ ಕೊಡಲ್ಲ, ಮತ್ತೆ ಅವ್ರು ಕಾಲೇಜ್ ನಡೆಯುತ್ತೆ. ಸೊ ಹೆಂಗಾರು ಕನ್ವಿನ್ಸ್ ಮಾಡ್ಬೇಕಲ್ಲ. ಈಗ ನಮ್ದು ಆ ಹೋರಾಟ ನಡೀತಾ ಇತ್ತು. ಇವನು ಆಚೆ ಬಂದು ಕಮಾನ್ ಅಂತ. ಆಗ್ಲೂ ನಾನು 3ನೇ ದಿನ ಟ್ರೈ ಮಾಡ್ತಿದ್ದೆ, ಸಿಂಗಲ್ ಶಾಟ್ ಅಂತ ಹೋದ್ಮೇಲೆ 2ನೇ ದಿನ ಕಂಪ್ಲೀಟ್ ಆಗ್ಲಿಲ್ಲ ಅಂದ್ರೆ, ನಿಮ್ಗೆ ಓಕೆ ಆಗ್ಲಿಲ್ಲ ಶಾಟ್ ಅಂದ್ರೆ 3ನೇ ದಿನಕ್ಕೆ ಹೋಗ್ಲೇಬೇಕಲ್ಲ. ದಟ್ ಈಸ್ ಆಲ್ಸೋ ರಿಸ್ಕ್. 2ನೇ ದಿನಕ್ಕೆ ಮುಗಿಯತ್ತೆ ಅಂತ ಏನೋ ಗ್ಯಾರಂಟಿ ಇರ್ಲಿಲ್ಲ ನಮ್ಗೆ. ಅವ್ರು ಯಾರ ಕೈಲಿ ಇಲ್ಲ. ಮೇಡಮ್ ಹೇಳ್ತಿದ್ರು ಸರ್, ಅವರು ಮೇಡಮ್ ಇದ್ರು ಮಂಗಳೂರಲ್ಲಿ, ಅವ್ರ ಜೊತೆಲೆ
2:30 ರಾತ್ರಿಗೆ ಇವ್ರಿಗೆ ಎಚ್ಚರ ಆಗುತ್ತಂತೆ ಮೇಡಮಿಗೆ. ಹ್ಮ್. ಇವರು ಏನೋ ಸೌಂಡ್ ಕೇಳಿಸ್ತಾ ಇದೆ, ಅನಂತ್ ಅನ್ಬಿಟ್ಟು ಹಿಂಗೆ ಎದ್ರಂತೆ. ಹ್ಮ್. ಎದ್ದು ಹಿಂಗ್ ಲೈಟ್ ಆನ್ ಮಾಡಿ ನೋಡಿದ್ರೆ ಬಾತ್ರೂಮ್ ಇಂದ ಡೈಲಾಗ್ ಕೇಳಿಸ್ತಾ ಇದೆ. 2:30 ರಾತ್ರಿ. ಅನಂತ್ ಇವರು ಹೆದರ್ಕೊಂಡು ಇವ್ರು ಹೋದ್ರಂತೆ. ಡೋರ್ ಓಪನ್ ಐತಂತೆ. ಮಿರರ್ ಮುಂದೆ ನಿಂತ್ಕೊಂಡು ಡೈಲಾಗ್ ಹೇಳ್ತಾ ಇದಾರಂತೆ 2:30 ರಾತ್ರಿ. ನಾಳೆ ಬೆಳಗ್ಗೆ shoot ಶೂಟ್. ಆಗ್ಬೇಕು. ಬೆಳಗ್ಗೆ ಶೂಟ್. 2:30 ರಾತ್ರಿಗೆ ಡೈಲಾಗ್ ಪ್ರಾಕ್ಟೀಸ್ ಮಾಡ್ತಾ ಇದಾರೆ. ಅವ್ರು ಹೇಳೋದು 4:30-5 ಗಂಟೆವರೆಗೂ ಪ್ರಾಕ್ಟೀಸ್ ಮಾಡಿ 5 ಗಂಟೆಗೆ ಸ್ನಾನ ಮಾಡ್ಕೊಂಡು ಸೀದಾ ಬಂದಿದ್ದಾನೆ ಶೂಟಿಂಗ್. ಕಲಾವಿದ, ದೊಡ್ಡ ಕಲಾವಿದ. ಈ ಡೆಡಿಕೇಶನ್ ಬೇಕು ಕಲಾವಿದರಿಗೆ. ಈ ಡೆಡಿಕೇಶನ್ ಇರ್ಬೇಕು. ಎಲ್ಲಿ ಹೇಳ್ಕೊಳ್ತಾರ ಅವರು? ಇಲ್ಲ, ಅವರೆಲ್ಲೂ ಹೇಳಲ್ಲ. ನಮ್ಗೆ ಗೊತ್ತಾಗಿದ್ದಂಗೆ ನಮಗೂ ಗೊತ್ತಾಗ್ತಿರಲಿಲ್ಲ. ಮೇಡಮ್ 9 ಗಂಟೆಗೆ ಬಂದ್ಮೇಲೆ ಅವ್ರು ಯೂಶಲಿ ಇವ್ರು ಸರ್ ಬಂದಿದ್ 1.5 ಅವರಿಗೆ ಬರೋರು. ಅಂದ್ರೆ ಅವ್ರು ಇವರಿಗೆ ಮಧ್ಯಾಹ್ನದ ಅಡಿಗೆ ಗಿಡಿಗೆ ಎಲ್ಲ ಅವರೇ ಹೋಟ್ಲಲ್ಲಿ ಪ್ರಿಪೇರ್ ಮಾಡ್ಕೊಂಡ್ ಬರ್ತಾರೆ. ಎದ್ದೇಳೋದು ಇಬ್ರು ಒಟ್ಟಿಗೆ, ರೆಡಿ ಆಗೋದು ಒಟ್ಟಿಗೆ ಆದ್ರೂ ಅವ್ರು ಒಂಚೂರು ಅಡಿಗೆ ಗಿಡಿಗೆ ಮುಗಿಸ್ಕೊಂಡ್ ಬರ್ತಾರೆ. ಸೊ 1 ಅವರ್ 1.5 ಅವರ್ ಲೇಟ್ ಆಗಿ ಬರ್ತಾರೆ. ಅವ್ರು ಸ್ವಲ್ಪ ಜಾಸ್ತಿ ಲೇಟ್ ಆಗಿ ಬಂದ್ರು. 10:30-11 ಗಂಟೆಗೇನೋ ಬಂದ್ರು. ಏನ್ ಮೇಡಮ್ ಲೇಟು ಅಂತಂದೆ ಸುಮ್ನೆ ಜನರಲ್. ಏನ್ ಸಿನಿಮಾ ಮಾಡ್ತಿರೋ ಮರ ಅಂತಂದ್ರೆ, ಯಾಕೆ ಮೇಡಮ್? 2:30 ರಾತ್ರಿಗೆ ಐ ಫೌಂಡ್ ಹಿಮ್ ಪ್ರಾಕ್ಟಿಸಿಂಗ್ ಡೈಲಾಗ್ ಇನ್ಸೈಡ್ ದ ಟಾಯ್ಲೆಟ್. ಐ ವಾಸ್ ಅವೇಕ್ ಟಿಲ್ 4 o'clock ವಿತ್ ಹಿಮ್ ಅಂತಂದ್ರು. ಆದ್ರೆ 4 ಗಂಟೆವರೆಗೂ ನಾನು ಎದ್ದಿದ್ದೆ, ನಿದ್ದೆ ಮಾಡಿಲ್ಲ. ಸೊ ನಾನು ಆಮೇಲೆ ಇವ್ರು ಹೊರಟ ಮೇಲೆ ನಾನು ಒಂದ್ ಸ್ವಲ್ಪ ಹೊತ್ತು ಮಲಗಿ ಈಗ ಅಡಿಗೆ ಎಲ್ಲ ಮಾಡ್ಕೊಂಡು ಬಂದಿದ್ದು ಅಂತ. ಹಂಗೆ ಇದು ಸಿನಿಮಾಗಿಂತ ಹೆಚ್ಚಿನ ಕಥೆ ಇಲ್ಲೇ ಇದೆ. ಹೌದೌದು. ಇಂಟ್ರೆಸ್ಟಿಂಗ್ ಸ್ಟೋರಿ. ನಿಮ್ಗೆ ಯಾವತ್ತು ಬಿಹೈಂಡ್ ದ ಸ್ಕ್ರೀನ್ಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಇದು ಯಾವುದೇ ಸಿನಿಮಾ ಆಗಿರ್ಲಿ ನಿಮ್ಗೆ ಆಕ್ಸಿಡೆಂಟಲ್ಲಿ ನಾವು ಕೆಲವೊಂದು ನಿರ್ಧಾರಗಳ ತಗೊಂಡು ನೋಡಿ, ಆ ಸಿನಿಮಾ ಆ ಶಾರ್ಟ್ ಮುಗ್ದೋಗಿದ್ರೆ, ಅವತ್ತು ಪ್ರಕಾಶ್ ತುಂಬಿನಾಡ್ ಬಂದಿದ್ರೆ ಆ ಸಿನಿಮಾ ಹೆಂಗಾಗ್ಬೇಕಿತ್ತು ಹಂಗೆ ಕಟ್ ಶಾರ್ಟ್ಸ್ ಅಲ್ಲಿ ಹೋಗ್ತಿತ್ತು. ಬಟ್ ಒಂದು ರಿಮಾರ್ಕಬಲ್ ಸೀನ್ ಇವತ್ತವರೆಗೂ ಉಳ್ಕೊಂಡಿದೆ ಸರ್ಕಾರ ಇಲ್ಲಿ. ಆ ಎಂಡ್ ಅಂದ್ರೆ ಮೇ ಬಿ ಗಾಡ್ಸ್ ಇದದು, ದೇವ್ರ ನಿರ್ಧಾರ ಮಾಡಿರ್ತಾನೆ ಏನಾಗ್ಬೇಕು ಅಂತ. ನಾವೆಲ್ಲ ಅದಕ್ಕೆ ಕುಣಿಯೋದಷ್ಟೇ ನಮ್ ಕೆಲ್ಸ. ಹಂಗೆ ಆ ಕತೆ ಮೇಲೆ ನಂಬಿಕೆ ಇತ್ತು, ರಿಷಬ್ ಮೇಲೆ ನಂಬಿಕೆ ಇತ್ತು, ಕೆಲಸ ಹೆಂಗ್ ಮಾಡ್ತಾನೆ ಅಂತ ಗೊತ್ತಿತ್ತು. ಸೊ ಹಂಗಾಗಿ ಅದು ಪ್ಲಸ್ ಆಯ್ತು. ಸೆಕೆಂಡ್ ಒನ್ಗೆ ಬಂದಾಗ ಇವ್ನ ಕತೆನೇ ಹಂಗಿತ್ತು ಸರ್. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಕಟ್ ಮಾಡಿದನ್ ಸುಮಾರು. ಅವನ ಆಕ್ಚುಲ್ ಕತೆ 2 ವರ್ಷದ ಮುಂಚೆ ಹೇಳಿದಾಗ ಏನಿತ್ತು ತುಂಬಾ ಕಟ್ ಡೌನ್ ಮಾಡಿದನು. ಅವ್ನು ಹೇಳಿದ ಫಸ್ಟ್ ಓಪನಿಂಗ್ ಸಿನಿಮಾದ VFX ಏನೇ ನನ್ನ ಪ್ರಕಾರ ಒಂದು 20-30 ಕೋಟಿ ಇತ್ತು. ಓಪನಿಂಗ್ ಸಿನಿಮಾದ VFX ಅದನ್ನೆಲ್ಲ ಕಟ್ ಡೌನ್ ಮಾಡಿದಾನೆ. ಇನ್ಫ್ಯಾಕ್ಟ್ ಅದನ್ನ ಹಿಂಗ್ ಮಾಡೋಣ ಅಂದ್ರೆ ಪ್ರತಿ ಸರಿನೂ ಚೇಂಜ್ ಮಾಡ್ತಾ ಇರ್ತಾನ ಅವ್ನು. ಹೆಂಗೆ ಅಂದ್ರೆ ನಿಮ್ಗೆ ಶೂಟ್ ಆಗಿ ಎಡಿಟ್ ಆಗೋ ತನಕನೂ ಅವ್ನಿಗೆ ಏನಾದ್ರು ಹೊಸದೇನಾದ್ರು ಬೇಕು ಅಥವಾ ಚೇಂಜಸ್ ಬೇಕು ಅನ್ಸಿದ್ರೆ ಮಾಡ್ತಾ ಇರ್ತಾನ ಅವ್ನು. ಟಕ ಅಂತ. ಅಲ್ಲಿ ಎಲ್ಲೂ ಯಾರಿಗೂ ವೆಯ್ಟ್ ಮಾಡೋದು ಇಲ್ಲ ಅಂಡ್ ಯಾರಿಗೂ ಯೋಚನೆ ಮಾಡೋದು ಇಲ್ಲ. ಅಂದ್ರೆ ಇದರಿಂದ ಸಿನಿಮಾ ಕತೆ ಹಾಳಾಗೋಗುತ್ತೆ. ಅವ್ನು ಹಾಳಾಗೋ ಥರ ಯಾವತ್ತೂ ಮಾಡಿಲ್ಲ. ಅಂದ್ರೆ ಸಣ್ಣ ಇಂಪ್ರೂವೈಸೇಷನ್ ಏನಾದ್ರು ಹೆಲ್ಪ್ ಮಾಡುತ್ತೆ ಅಂದ್ರೆ, ಒಬ್ಬ ಸಣ್ಣ ಆಕ್ಟರ್ದ ಎಕ್ಸ್ಪ್ರೆಷನ್ ನಿಮ್ಗೆ ಅಲ್ಲಿ ಹೆಲ್ಪ್ ಮಾಡುತ್ತೆ ಅಂದ್ರೆ ಆ ಎಕ್ಸ್ಪ್ರೆಷನ್ ಇಟ್ಕೋತಾನೆ. ನಾನೇ ಜಾಸ್ತಿ ಕಾಣಿಸ್ಬೇಕು ಅವನ್ನ ಕಿತ್ತಾಕಿ